ಫೈನಲ್ ಬ್ಲೋ, ಅಂತಿಮ ಹೊಡೆತ. 28ನೇ ತಾರೀಕಿನಿಂದ ಅಂದರೆ ಫೆಬ್ರವರಿ 28ರಿಂದ 7ನೇ ತಾರೀಕಿನ ತನಕ ಏಪ್ರಿಲ್ ಮೊದಲ ಹಂತದ ದಾಳಿಯನ್ನು ಇಸ್ರೇಲ್ ಮತ್ತು ಅಮೆರಿಕ ಮುಗಿಸಿದೆ. ಇದೀಗ 2ನೇ ಹಂತದ ದಾಳಿಗೆ ಸಿದ್ಧವಾಗ್ತಿದೆ ಎನ್ನುವಂಥ ಸುದ್ದಿಗಳು. ಅದರ ಭಾಗವಾಗಿ ಅವರು ಕೂಡ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಸೇನಾ ಕಮಾಂಡರ್ಗಳ ಜೊತೆಗೆ ಡೊನಾಲ್ಡ್ ಟ್ರಂಪ್ ಮಾತುಕತೆ ನಡೆಸೋದು, ಸಭೆ ಮಾಡೋದು. ಸ್ವತಃ ಪುಟಿನ್ ಅವರೇ ಡೊನಾಲ್ಡ್ ಟ್ರಂಪ್ ಅವರಿಗೆ ಮಾತುಕತೆ ನಡೆಸಿ 90 ನಿಮಿಷ ಮಾತನಾಡಿದಾಗಲೂ ಕೂಡ ಯಾವ ಕಾರಣಕ್ಕೂ ನೀವು ಇರಾನ್ ವಿಚಾರದಲ್ಲಿ ಬರೋದು ಬೇಡ ಅಂತ ಯಾರು ಹೇಳಿದರು? ಇದೇ ಡೊನಾಲ್ಡ್ ಟ್ರಂಪ್ ಹೇಳಿದರು. ಅಂದರೆ ಮಧ್ಯಸ್ಥಿಕೆ ವಹಿಸೋದಕ್ಕೆ ಪುಟಿನ್ ಬಂದಾಗಲೂ ಕೂಡ ಅದನ್ನು ನಿರಾಕರಿಸಿ ಹೋಗಿದ್ದಂತಹ ಡೊನಾಲ್ಡ್ ಟ್ರಂಪ್ ಒನ್ಸ್ ಅಗೇನ್ 2ನೇ ಹಂತದ ದಾಳಿ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದಾರೆ ಅಂತ. ನಿನ್ನೆ ನಾವೊಂದು ಸುದ್ದಿ ನೋಡಿದ್ವಿ. ಏನು ಸುದ್ದಿ ನೋಡಿದ್ವಿ ಅಂತ ಆ ಸುದ್ದಿಗೆ ಬರ್ತೀನಿ. ಅಮೆರಿಕಾದ ಫೈನಲ್ ಬ್ಲೋ, ಅಂತಿಮ ಹೊಡೆತ ಅಂತ ಕರೀತಾರೆ. ಯಾಕೆ ಅಂತಿಮ ಹೊಡೆತ? ನಿನ್ನೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಅಮೆರಿಕಾದ ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು. 60 ದಿನಗಳಿಗೆ ಅಧಿಕ ಯುದ್ಧ ಮಾಡಿದರೆ ಇದೀಗ 38 ದಿನಗಳಿಗೆ ಇದೀಗ ಅವರು ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. 22 ದಿನ ಬಾಕಿ ಅಮೆರಿಕಾದ ಕಡೆ ಇದೆ. ಅನುಮೋದನೆ ಬೇಕಾಗಿಲ್ಲ ಅಮೆರಿಕಕ್ಕೆ. 22 ದಿನ ಇದೆ. ಆ 22 ದಿನವನ್ನು ಬಳಕೆ ಮಾಡಿಕೊಂಡು ಫೈನಲ್ ಬ್ಲೋ ಮಾಡೋದಕ್ಕೆ ರಣತಂತ್ರವನ್ನು ರೂಪಿಸಿದ್ದಾರೆ. ದಾಳಿಗಾಗಿ ಇರಾನ್ನ 3 ಪ್ರಮುಖ ಗುರಿಗಳನ್ನು ಅವರು ಆಯ್ಕೆ ಮಾಡಿದ್ದಾರೆ. ಮೊದಲ ಗುರಿ IRGC ಮತ್ತು ಇರಾನ್ನ ಸರ್ಕಾರ. ಯಾವ ಕಾರಣಕ್ಕಾಗಿ? IRGC ಕೇವಲ ಸೈನ್ಯ ಮಾತ್ರವಲ್ಲ, ಅಲ್ಲಿ ಆಡಳಿತವನ್ನು ರಕ್ಷಣೆ ಮಾಡುವಂಥ ಶಕ್ತಿ ಅಂತ ಕರೀತಾರೆ. ಆ ಕಾರಣಕ್ಕಾಗಿ ಅಮೆರಿಕಾಗೆ ಇದೇ IRGC ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದೇ IRGC ಹೌತಿ, ಹೆಜ್ಬುಲ್ಲಾ ಮತ್ತು ಹಮಾಸ್ನವರಿಗೆ ಆರ್ಥಿಕವಾಗಿ, ತಾಂತ್ರಿಕವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಆ ಸಪೋರ್ಟನ್ನು ಕಟ್ ಮಾಡಬೇಕು ಅಂತ ಹೇಳಿದ್ರೆ IRGC ಮೇಲೆ ದಾಳಿ ಮಾಡಬೇಕು ಅಂತ. ಇದರ ಜೊತೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಾಗಿರ್ಬೋದು, ಪರಮಾಣು ಕಾರ್ಯಕ್ರಮದ ಒಟ್ಟಾರೆ ಉಸ್ತುವಾರಿ IRGC ಮೇಲಿದೆ. ಹೀಗಾಗಿ ಅವರ ಮೇಲೆ ಹೊಡೆಯುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಒಂದು. ಎರಡನೇದು ಇರಾನ್ನ ವಿದ್ಯುತ್ ಸ್ಥಾವರಗಳಾಗಿರ್ಬೋದು, ಸೇತುವೆಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ. ಮೊದಲ ಹಂತದಲ್ಲಿ ಅವರಿಗೆ ಆರ್ಥಿಕವಾಗಿ ದಿಗ್ಬಂಧನ ಹಾಕಬೇಕು, ಆರ್ಥಿಕವಾಗಿ ಹೊಡಿಬೇಕು ಅನ್ನೋ ಕಾರಣಕ್ಕಾಗಿ ಒಟ್ಟು 477 ಗುರಿಗಳನ್ನು ಅಮೆರಿಕ ಹೊಂದಿದೆ ಅಂತೆ. ದಾಮ್ದಂದ್ ವಿದ್ಯುತ್ ಸ್ಥಾವರ ಅಂತ ಒಂದಿದೆ. ಟೆಹರಾನ್ನ ಪಕ್ಕದಲ್ಲಿರುವಂತಹ ವಿದ್ಯುತ್ ಸ್ಥಾವರ ಇದು. ಒಂದು ವೇಳೆ ಇದರ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕ ಆಲೋಚನೆ ಮಾಡಿದೆ ಅಂತೆ. ಇದರ ಮೇಲೆ ಏನಾದರೂ, ದಾಮ್ದಂದ್ ಮೇಲೆ ಏನಾದರೂ ದಾಳಿ ಮಾಡಿದರೆ ಇಡೀ ಇರಾನ್ ಕತ್ತಲಲ್ಲಿ ಮುಳುಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಮೂರನೇದಾಗಿ 3 ಲಕ್ಷ ಸೇತುವೆಗಳನ್ನು ಅವರು ಟಾರ್ಗೆಟ್ ಮಾಡಿದಾರಂತೆ. ಯಾವ ಕಾರಣಕ್ಕಾಗಿ? ಸೇತುವೆಗಳನ್ನು ಕಟ್ ಮಾಡಿಬಿಟ್ರೆ, ಸೇತುವೆಗಳ ಮೇಲೆ ದಾಳಿ ಮಾಡಿದರೆ ಸೈನಿಕರು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಮುಖಾಂತರ ಇರಾನ್ಗೆ ಹೊಡೆತ ಕೊಡಬಹುದು ಅಂತ ಇದೀಗ ಈ ಎಲ್ಲ 3 ಅಂಶಗಳನ್ನು ಅವರು ಟಾರ್ಗೆಟ್ ಮಾಡೋ ಮುಖಾಂತರ ದಾಳಿ ಮಾಡೋದಕ್ಕೆ ಆಲೋಚನೆ ಮಾಡಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಇರಾನ್ ವಿರುದ್ಧ ಇದೀಗ ಚಾಣಕ್ಯ ನೀತಿಯನ್ನು ಪ್ರಯೋಗ ಮಾಡೋದಕ್ಕೆ ಅಮೆರಿಕ ಮುಂದಾಗಿದೆ. ಶತ್ರುವನ್ನ 2 ಬಾರಿ ಅಟ್ಯಾಕ್ ಮಾಡುವಂತಹ ಚಾಣಕ್ಯ ನೀತಿ. ನಾನು ಅವಾಗಲೇ ಹೇಳಿದೆ, ಮೊದಲ ಹಂತದ ದಾಳಿಯಾಗಿದೆ. ಇನ್ನು 22 ದಿನಗಳ ಕಾಲ ಬಾಕಿ ಅಮೆರಿಕಕ್ಕಿದೆ. ಆ 22 ದಿನಗಳಲ್ಲಿ ಚಾಣಕ್ಯ ನೀತಿಯನ್ನು ಪ್ರಯೋಗ ಮಾಡಬಹುದು ಅಂತ. ಮೊದಲ ದಾಳಿಯಲ್ಲಿ ಆರ್ಥಿಕ ಮತ್ತು ಸೈನಿಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವಂಥ ತಂತ್ರವನ್ನು ಮಾಡಿದ್ರು. ಅದು ಹೇಗಾಗಿದೆ ಅನ್ನೋದನ್ನು ನಾವು ನೋಡಿದ್ದೀವಿ. ಇವತ್ತಿನ ತನಕವೂ ಕೂಡ ಇರಾನ್ ಅದನ್ನು ಅನುಭವಿಸ್ತಾ ಇದೆ. 2ನೇ ದಾಳಿಯ ಮುಖಾಂತರ ಶತ್ರುಗಳು ಮತ್ತೊಮ್ಮೆ ತಲೆ ಎತ್ತಿ ನಿಲ್ಲದಂತೆ ತಡೆಯುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಚಾಣಕ್ಯ ನೀತಿಯಲ್ಲಿ 4 ಬರುತ್ತೆ. ಯಾವ್ಯಾವುದು? ಸಾಮ, ದಾನ, ಭೇದ ಮತ್ತು ದಂಡ ಅಂತ. ಹೆಂಗೆ ಅನ್ವಯ ಆಗುತ್ತಿದ್ದು ಅಂತ ಸ್ವಲ್ಪ ನೋಡೋಣ. ಸಾಮ ಅಂತ ಹೇಳಿದ್ರೆ ಮಾತುಕತೆಗೆ ಬರೋದಕ್ಕೆ ಮೊದಲು ಅಮೆರಿಕ ಹೇಳಿತು, ಇರಾನ್ನವ್ರು ಬರಲಿಲ್ಲ. ಅಂದರೆ ನಾನು ಶಾಂತಿ ದೂತನಾಗಿದ್ದೀನಿ ಅಂತ ಸಾಮದ ಮುಖಾಂತರ ಹೇಳಿದರು. ಎರಡನೇದ್ದು ದಾನ. ಏನಂತ ಹೇಳಿದ್ರು? ಷರತ್ತುಗಳಿಗೆ ಒಪ್ಪಿದ್ರೆ ದಿಗ್ಬಂಧನವನ್ನು ತೆರವುಗೊಳಿಸ್ತೀವಿ ಅಂತ ಅಮೆರಿಕ ಹೇಳಿತು. ಇರಾನ್ ಓಕೆ ಅನ್ನಲಿಲ್ಲ. ಮೂರನೇದು ಭೇದ, ರಾಜತಾಂತ್ರಿಕವಾಗಿ ಪ್ರತ್ಯೇಕತೆ ಮಾಡುವಂತಹ ಪ್ರಯತ್ನ. ಯಾರು ಇರಾನ್ ಸಪೋರ್ಟಿಂಗ್ ನೀವು ನಿಲ್ತೀರಿ, ನಿಮ್ಮ ವಿರುದ್ಧವೂ ಕೂಡ ನಾವು ದಾಳಿ ಮಾಡ್ತೀವಿ ಅಂತ ಯಾವುದರ ಮುಖಾಂತರ ಭೇದ ಮಾಡುವ ಪ್ರಯತ್ನ ಮಾಡಿದ್ರು. 4ನೇದು ದಂಡ, ದಾಳಿ ಮಾಡುವ ಪ್ರಯತ್ನ. ಇದೀಗ ಮೊದಲ ಹಂತದಲ್ಲಿ ದಂಡವೂ ಆಗಿದೆ, ಸಾಮವೂ ಆಗಿದೆ, ದಾನವೂ ಆಗಿದೆ, ಭೇದನೂ ಆಗಿದೆ. 2ನೇ ಹಂತದಲ್ಲಿ ಒನ್ಸ್ ಅಗೇನ್ ದಾಳಿ ಮಾಡುವ ಪ್ರಯತ್ನ ಮಾಡ್ತಾರೆ. ಚಾಣಕ್ಯ ತನ್ನ ಕೃತಿಯಲ್ಲಿ ಹೇಳ್ತಾನೆ ಏನಂತ? ದೈಹಿಕವಾಗಿ ಗಾಯಗೊಂಡ ವ್ಯಕ್ತಿಯನ್ನು ಸೋಲಿಸೋದಿದೆಯಲ್ಲ, ಆ ಶತ್ರುಗಿಂತಲೂ ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗಿರುವಂತಹ ಶತ್ರುವನ್ನು ಸೋಲಿಸೋದು ಸುಲಭ ಅಂತ. ಅದೇ ಕಾರಣಕ್ಕಾಗಿ ಅಮೆರಿಕ ಇರಾನನ್ನು ಮೊದಲ ಹಂತದಲ್ಲಿ ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನವನ್ನು ಮಾಡಿತು. ಹೀಗಾಗಿ ಶಸ್ತ್ರ ಹಿಡಿಯುವ ಮೊದಲು ಎದುರಾಳಿಯ ದೇಶವನ್ನು ಅಥವಾ ಎದುರಾಳಿಯನ್ನು, ಶತ್ರುವನ್ನು ಮಾನಸಿಕವಾಗಿ ಕುಗ್ಗಬೇಕು ಅನ್ನೋದು ಚಾಣಕ್ಯನ ನೀತಿ ಏನಿದೆಯಲ್ಲ, ಆ ಚಾಣಕ್ಯನ ನೀತಿಯ ಮುಖಾಂತರ ಮೊದಲ ಹಂತದಲ್ಲಿ ಮಾಡಿದರು. ದಂಡ, ಸಾಮ ಹೇಗಾಯಿತು? ತೈಲ ಸಂಗ್ರಹಗಳ ಮೇಲೆ ದಾಳಿ ಮಾಡಿದ್ರು, ಖಜಾನೆಗಳ ಮೇಲೆ ದಾಳಿ ಮಾಡಿದ್ರು, ಕೋಶಗಳ ಮೇಲೆ ದಾಳಿ ಮಾಡಿದ್ರು, ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಕೊಡೋ ಪ್ರಯತ್ನ ಮಾಡಿದ್ರು. ಇದು ಚಾಣಕ್ಯ ನೀತಿ. ಇದೀಗ ಮತ್ತೊಂದು ಸುದ್ದಿ ಮಧ್ಯಪ್ರಾಚ್ಯದಲ್ಲಿ ಏನು ಅಂತ ಹೇಳಿದ್ರೆ, ಇಸ್ರೇಲ್ UAEಗೆ ಐರನ್ ಬೀಮ್ಗಳನ್ನು ಪೂರೈಕೆ ಮಾಡ್ತಾ ಇರೋದು.
ಇದು ಒಂದು ದೊಡ್ಡ ಬೆಳವಣಿಗೆ. 2 ದಿನಗಳ ಹಿಂದೆ ನಾವು ನೋಡಿದ್ವಿ ಐರನ್ ಡೋನ್ಗಳನ್ನು ಅವರು ರವಾನೆ ಮಾಡ್ತಿದ್ದಾರೆ ಅಂತ. ಮೊಟ್ಟ ಮೊದಲ ಬಾರಿಗೆ ಇಸ್ರೇಲ್ ತನ್ನ ದೇಶವನ್ನು ಹೊರತುಪಡಿಸಿ ವಿದೇಶಗಳಿಗೆ ಇವುಗಳನ್ನು ರಫ್ತು ಕಳಿಸ್ತಾ ಇರೋದು. ವಿಶ್ವದ ಮೊದಲ ಲೇಸರ್ ಆಧಾರಿತಂತಹ ವಾಯು ರಕ್ಷಣಾ ವ್ಯವಸ್ಥೆ ಇದು ಐರನ್ ಬೀಮ್. ಇದನ್ನು ಅವರು ಕಳಿಸೋದಕ್ಕೆ ಮುಂದಾಗ್ತಿದ್ದಾರೆ. ಶತ್ರುಗಳ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸುವಂತಹ ಶಕ್ತಿ ಸಾಮರ್ಥ್ಯ ಇದೆ. ಐರನ್ ಡೋಮ್ಗಿಂತ ಅಗ್ಗವಾಗಿರುವಂತಹ ಐರನ್ ಬೀಮ್ ಇದು. 2020ರ ಅಬ್ರಹಾಂ ಒಪ್ಪಂದ, ನಾವು ಮೊನ್ನೆ ಅಬ್ರಹಾಂ ಒಪ್ಪಂದದ ಬಗ್ಗೆ ನಾವು ಮಾತನಾಡಿದ್ದೀವಿ. ಏನು ಅಬ್ರಹಾಂ ಒಪ್ಪಂದ? ಮಧ್ಯಪ್ರಾಚ್ಯದ ದೇಶಗಳು ಮತ್ತು ಇಸ್ರೇಲ್ನ ನಡುವೆ ಆಗಿರುವಂಥ ದೇಶಗಳು 13-14 ದೇಶ ಇದೆ. ಇದರಲ್ಲಿ ವೈರತ್ವವನ್ನು ಮರೆತು ಮಿತ್ರತ್ವವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಬ್ರಹಾಂ ಒಪ್ಪಂದ. ಯಾವ ಕಾರಣಕ್ಕಾಗಿ ಹೆಸರು ಬಂತು? 3 ಜನಾಂಗದವರು ಕೂಡ ಆ ವ್ಯಕ್ತಿಯನ್ನು ಆರಾಧನೆ ಮಾಡ್ತಿದ್ರು, ಹಾಗಾಗಿ ಅಬ್ರಹಾಂ ಒಪ್ಪಂದ ಬಂತು. ಆ ಒಪ್ಪಂದದ ಭಾಗವಾಗಿ UAE ಮತ್ತು ಇಸ್ರೇಲ್ನ ನಡುವೆ ಸಂಬಂಧಗಳು ಶುರುವಾಗ್ತಾ ಇದೆ. ಹೀಗಾಗಿ ಹೌತಿ ಬಂಡುಕೋರರು ಡ್ರೋನ್ಗಳ ಮುಖಾಂತರ ಏನಾದರೂ UAE ಮೇಲೆ ದಾಳಿ ಮಾಡಿದರೆ ಆ ದಾಳಿಗೆ ಹೊಡೆತ ಕೊಡೋ ಪ್ರಯತ್ನವನ್ನು ಮಾಡೋದಕ್ಕೆ ಇದೀಗ ಇವು ಸಹಜವಾಗಿ ಅನುಕೂಲ ಆಗುತ್ತೆ ಅಂತ 10 ಕಿಲೋಮೀಟರ್ ವ್ಯಾಪ್ತಿಯ ದಾಳಿ ಮಾಡ್ತಾರಂತೆ. ಇದರ ಜೊತೆಗೆ ಇವು ಅತ್ಯಂತ ಕಡಿಮೆ. ನೀವು ನೋಡಿ, ಐರನ್ ಡೋಮ್ ಮತ್ತು ಐರನ್ ಬೀಮ್ಗೆ ಸ್ವಲ್ಪ ವ್ಯತ್ಯಾಸ ಗಮನಿಸಿ. ಐರನ್ ಡೋಮ್ ಸಿಕ್ಕಾಪಟ್ಟೆ ವೆಚ್ಚದಾಯಕ, ಆದರೆ ನೀವು ಐರನ್ ಬೀಮ್ ಇದೆಯಲ್ಲ 170ರಿಂದ 200 ರೂಪಾಯಿಗೆ ಸಿಕ್ಬಿಡುತ್ತೆ. ಈ ಕಾರಣಕ್ಕಾಗಿ ಅದರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ. ಇದರ ಜೊತೆಗೆ ಇರಾನ್ನ ನಾಯಕರಲ್ಲಿ ಇದೀಗ ಭಿನ್ನಮತ ಸೃಷ್ಟಿಯಾಗಿದೆ. ಇದು ಮೊದಲ ದಿನದಿಂದಲೂ ಕೂಡ ಬರ್ತಾ ಇರುವಂಥ ಸುದ್ದಿ. ಏನಾಗ್ತಾ ಇದೆ ಇರಾನ್ನ ನಾಯಕರಲ್ಲಿ ಭಿನ್ನಮತ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಮೊದಲು ಈ ಪರಮಾಣು ಕಾರ್ಯಕ್ರಮ ಮತ್ತು ಯುದ್ಧವನ್ನು ನಿಲ್ಲಿಸುವಂತಹ ವಿಚಾರದಲ್ಲಿ ಅವರವರ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತಾ ಇದೆ. 2 ಗುಂಪುಗಳ ನಡುವೆ ಕಿತ್ತಾಟಗಳು ಶುರುವಾಗ್ತಾ ಇದೆ. ನಾನು ಮೊದಲೇ ಹೇಳಿದ್ದೀನಿ, ಒಂದು IRGC ಮತ್ತು ಒಂದು ಸರ್ಕಾರ, 2ರ ನಡುವೆ ಕಿತ್ತಾಟ ಇದೆ. ಪರಮಾಣು ಕಾರ್ಯಕ್ರಮ ಮತ್ತು ಯುದ್ಧ ವಿಮಾನದ ಈ ವಿಚಾರದಲ್ಲಿ, ಯುದ್ಧ ವಿರಾಮದ ವಿಚಾರದಲ್ಲಿ ಭಿನ್ನಮತ ಇದೆ. ಏನು? ಅಮೆರಿಕಾದೊಂದಿಗೆ ಮಾತುಕತೆಯಲ್ಲಿ ಅಧ್ಯಕ್ಷರನ್ನ ಕಡೆಗಣನೆ ಮಾಡ್ತಾ ಯಾರು ಅರಾಗ್ಜಿ? ವಿದೇಶಾಂಗ ಸಚಿವ ಪೆಜಿಶ್ಕಿಯನ್ ಅವರನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ ಅಂತ. ಹೀಗಾಗಿ ಅವರನ್ನು ಪದಚ್ಯುತಿ ಮಾಡಬೇಕು ಅಂತಲೂ ಕೂಡ ಅಲ್ಲಿಯ ಸ್ಪೀಕರು ಮತ್ತು ಅಲ್ಲಿಯ ಕೆಲವೊಂದಿಷ್ಟು ಜನ ಒತ್ತಾಯ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಕ್ಯಾಬಿನೆಟ್ ಸಚಿವರಂತೆ ವರ್ತಿಸುವ ಬದಲು IRGC ಕಮಾಂಡರ್ ಅಹ್ಮದ್ ವೈದಿ ಅವರ ಕೈಗೊಂಬೆಯಂತೆ ಅಥವಾ ಸಹಾಯಕರಂತೆ ಇವರು ಕೆಲಸ ಮಾಡ್ತಿದ್ದಾರೆ. ಕಳೆದ 2 ವಾರಗಳಿಂದಲೂ ಕೂಡ ಈ ಬೆಳವಣಿಗೆಗಳ ಬಗ್ಗೆ ಯಾವುದೇ ವರದಿಗಳನ್ನು ಅವರು ಅಧಿಕೃತವಾಗಿ ಅಧ್ಯಕ್ಷರಿಗೆ ಕೊಟ್ಟಿಲ್ಲ. IRGC ವಿದೇಶಾಂಗ ನೀತಿಯ ಮೇಲೆ ಅಂದರೆ ನಿಯಂತ್ರಣವನ್ನು ಸಾಧಿಸ್ತಾ ಇದೆ. ನಾವು ನಿನ್ನೆ ಒಂದು ಸುದ್ದಿ ನೋಡಿದ್ದೀವಿ, ಮುನೀರ್ ಅಧ್ಯಕ್ಷರಾಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಪಾಕ್ನಲ್ಲಿ ಹೇಗೆ ಪ್ರಜಾಪ್ರಭುತ್ವ ಸರ್ಕಾರ ಮತ್ತು ಸೇನಾ ವ್ಯವಸ್ಥೆಯ ನಡುವೆ ತಿಕ್ಕಾಟಗಳಿದೆಯೋ ಅದೇ ರೀತಿಯಲ್ಲಿ IRGC ಮತ್ತು ಇರಾನ್ನ ನಡುವೆ ಇಂಥದ್ದೊಂದು ಬೆಳವಣಿಗೆಗಳಾಗ್ತಾ ಇದೆ ಅಂತ. ಹೀಗಾಗಿ ಈ ಭಿನ್ನಾಭಿಪ್ರಾಯಗಳು ಹೇಗೆ ಆಗ್ತಿರುತ್ತೆ, ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದು ಕಾದು ನೋಡಬೇಕು. ಇದರ ಜೊತೆಗೆ ಯುದ್ಧಕ್ಕೆ ಸಂಸತ್ತಿನ ಅನುಮತಿ ಬೇಕಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಹೇಳಿದ್ದಾರೆ. ಅಂದರೆ ಮೇ 1ನೇ ತಾರೀಕಿಗೆ ಸಂಸತ್ತಿನ ಸ್ಪೀಕರ್ಗೆ ಡೊನಾಲ್ಡ್ ಟ್ರಂಪ್ ಪತ್ರವನ್ನು ಬರೆದರು. ಆ ಪತ್ರದಲ್ಲಿ ಈಗಾಗಲೇ ಈ ಸಂಘರ್ಷ ಕೊನೆಗೊಂಡಿದೆ, ಈ ಸಂಘರ್ಷ ಮುಂದುವರಿತಾ ಇಲ್ಲ, ಸಶಸ್ತ್ರ ಸಂಘರ್ಷ ಅಂತ್ಯ ಆಗಿದೆ, ಹೀಗಾಗಿ ನಮಗೆ ಅನುಮತಿಯ ಅಗತ್ಯ ಇಲ್ಲ ಅಂತ. ವಿಯೆಟ್ನಾಂ ಯುದ್ಧದ ವಿಯೆಟ್ನಾಂ ವಿರುದ್ಧ ಹಿಂದೆ ಯುದ್ಧ ಆದಂತಹ ಸಮಯದಲ್ಲಿ 1973ರಲ್ಲಿ ಈ ಆ್ಯಕ್ಟ್ ಏನು ಬಂದಿತ್ತು, ವಾರ್ ಪವರ್ ಆ್ಯಕ್ಟ್, ಈ ವಾರ್ ಪವರ್ ಆ್ಯಕ್ಟ್ 1973 ಇಲ್ಲಿ ಅಪ್ಲೈ ಆಗೋದಿಲ್ಲ. ಯಾಕಂದರೆ 60 ದಿನ ಬೇಕಾಗಿತ್ತು, 38 ದಿನಕ್ಕೆ ನಾವು ಯುದ್ಧ ವಿರಾಮವನ್ನು ಘೋಷಣೆ ಮಾಡಿದ್ದೀವಿ, ಹೀಗಾಗಿ ಅನುಮತಿ ಬೇಡ ಅಂತ ಅವರೆಲ್ಲ ಪತ್ರವನ್ನು ಬರೆದಿದ್ದಾರೆ. ಇದರ ಜೊತೆಗೆ ಇರಾನ್ 2 ದಿನಗಳ ಹಿಂದೆ ಒಂದು ಆರೋಪ ಮಾಡಿತ್ತು. ಅಮೆರಿಕ ಕಡಲ್ಗಳನ್ನಂತೆ ನಮ್ಮ ಹಡಗುಗಳನ್ನು ಅವರು ಮತ್ತು ವ್ಯಕ್ತಿಗಳನ್ನು ಕಳುವು ಮಾಡ್ತಿದ್ದಾರೆ ಅಂತ. ಆದರೆ ಡೊನಾಲ್ಡ್ ಟ್ರಂಪ್ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿ, ಇರಾನ್ನ ಆರೋಪ ಅಲ್ಲದೆ ಸ್ವತಃ ಡೊನಾಲ್ಡ್ ಟ್ರಂಪ್ ಅವರೇ ಒಪ್ಕೊಂಡಿದ್ದಾರೆ, ನಾವು ಕಡಲ್ಗಳ್ಳತನದ ಮುಖಾಂತರ ಇರಾನ್ನ ಹಡಗುಗಳನ್ನು ವಶಪಡಿಸಿಕೊಂಡಿದ್ದೀವಿ ಅಂತ. ಟೌಸ್ಕಾ ಎನ್ನುವಂಥ ಒಂದು ಹಡಗು 19ನೇ ತಾರೀಕಿಗೆ ಅವರು ವಶಪಡಿಸಿಕೊಂಡಿದ್ರು. ಅದರ ಬಗ್ಗೆ ಮಾತನಾಡ್ತಾ ಆ ವ್ಯಕ್ತಿ ಹೇಳಿದ್ದಾರೆ. ಇದು ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಯುದ್ಧದ ಒಟ್ಟಾರೆ ಬೆಳವಣಿಗೆ.